ಉಡುಪಿಯ ಪ್ಲವಾ ಫೌಂಡೇಶನ್ ಮತ್ತು ಅದರ ಕಾರ್ಯನಿರ್ವಾಹಕ ನಿರ್ದೇಶಕಿ ಶ್ರೀಮತಿ ರಶ್ಮಿ ಸಾಮಂತ್ ಅವರು ಇಂದು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗೆ ಸಿಪಿಆರ್ ತರಬೇತಿ ಕಾರ್ಯಕ್ರಮವನ್ನು ನಡೆಸಿದರು. ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ತಜ್ಞರು ಮನುಷ್ಯಾಕೃತಿಗಳು ಮತ್ತು ಅಣಕು ತುರ್ತು ಸನ್ನಿವೇಶಗಳ ಮೂಲಕ 100 ಪೊಲೀಸರಿಗೆ ಪ್ರಾಯೋಗಿಕ ಸಿಪಿಆರ್ ತರಬೇತಿ ನೀಡಿದರು. ಹೃದಯ ಸ್ತಂಭನದಂತಹ ತುರ್ತು ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ತಜ್ಞರು ವಿವರಿಸಿದರು. ಇವರು ನಿಮಗೆ ತುಂಬಾ ಇದಾಗಿ ಇಂಡೆಪ್ತ್ ಆಗಿ ಇದ್ರ ಮಾಹಿತಿ ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ರಶ್ಮಿ ಸಾಮಂತ್. ನಾವು ಪ್ಲವಾ ಸಂಸ್ಥೆಯಿಂದ ಉಡುಪಿ ಕ್ಷೇತ್ರದಲ್ಲಿ ಎಲ್ಲೊಬ್ಬರಿಗೂ ಒಂದು CPR ಎಂಬ ಲೈಫ್ ಸೇವಿಂಗ್ ಸ್ಕಿಲ್ ಅನ್ನು ನೀಡುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈಗ CPR ಕೊಟ್ಟರೆ ನೀವು ಒಬ್ಬರ ಜೀವವನ್ನು ಉಳಿಸಬಹುದು. ಅದಕ್ಕೆ ಮೆಡಿಕಲ್ ಡಿಗ್ರಿ ಬೇಡ. ಅದು ನೀವು 1 ಗಂಟೆಯಲ್ಲಿ ಕಲಿಯುವ ಒಂದು ಸ್ಕಿಲ್ ಕರೆಕ್ಟ್ ಆಗಿ ಕಲಿತ್ರೆ ಯು ಕ್ಯಾನ್ ಸೇವ್ ಅ ಲೈಫ್. ಸೊ ಹಾಗಾಗಿ ನಾವು ಈ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಈ ತರಬೇತಿಯನ್ನು ಮಣಿಪಾಲ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ತಜ್ಞರ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಸೊ ನಮ್ಮೊಂದಿಗೆ ಇವತ್ತು ಇಬ್ಬರಿದ್ದಾರೆ, 2 ತಜ್ಞರು ಮತ್ತೆ 2 ಸೀನಿಯರ್ ಇಂಟರ್ನ್ಸ್ ಅವರೆಲ್ಲರೂ ಇದ್ದಾರೆ. ಸೊ ಓವರ್ ಟು ಯು ಮೇಡಮ್. ಅಂಡ್ ಈ ಸೆಷನ್ ಎಂಡ್ ಅಲ್ಲಿ ಐ ಹೋಪ್ ನಾವೆಲ್ಲರೂ ಒಂದು ಜೀವವನ್ನು ಉಳಿಸುವಷ್ಟು ಅರ್ಹರು ಆಗ್ತೇವೆ. ಆಗ್ತೇವಾ? ಎಸ್. ಎದೆ ಒತ್ತಿದ ನಂತರ 2 ಸಾರಿ ಉಸಿರು ಕೊಡ್ಬೇಕು. ಉಸಿರು ಕೊಡೋದು ಹೇಗಂದ್ರೆ 1 ಸೆಕೆಂಡಿಗೆ 1 ಬ್ರೆತ್, 1 ಸೆಕೆಂಡಿಗೆ 1 ಸರಿ ಉಸಿರು ಕೊಡ್ಬೇಕು. ಅದು ನೀವು ಕರೆಕ್ಟ್ ಆಗಿ ನೋಡ್ಬೇಕು, ಚೆಸ್ಟ್ ಮೇಲ್ಗಡೆ ಬರ್ತಾ ಇದೆಯಾ ಇಲ್ವಾ ಅಂತ. ಚೆಸ್ಟ್ ಮೇಲ್ಗಡೆ ಬಂದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿದೆ ಅಂತ ಅರ್ಥ. ಸೊ ನೀವು ಅದನ್ನ ಚೆಕ್ ಮಾಡ್ತೀರಾ. ಸೊ 30 ಸರಿ ಕಂಪ್ರೆಷನ್ಸ್ ಕೊಡ್ತೀರಾ, ಆಮೇಲೆ ಇಮಿಡಿಯೇಟ್ಲಿ 2 ಸರಿ ಉಸಿರು ಕೊಡ್ತೀರಾ, ಮತ್ತೆ ಪುನಃ 30 ಸರಿ ಕಂಪ್ರೆಷನ್ಸ್ ಕೊಡ್ತೀರಾ, 2 ಸರಿ ಉಸಿರು ಕೊಡ್ತೀರಾ.